ಸೋನುವಿನ ಪ್ರಪಂಚ. ಈ ಕತೆ ಸೋನುದು. ಅವನು ಪ್ರಕೃತಿಯಲ್ಲಿ ಮುಳುಗೋಗ್ತಿದ್ದ. ಸೋನುಗೆ ಪ್ರಕೃತಿಯ ಸುಂದರವಾದ ಫೋಟೋವನ್ನು ತೆಗೆಯೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಸೋನು ಪ್ರತಿಯೊಂದು ಜಾಗಕ್ಕೂ ಹೋಗಿ ಪ್ರಕೃತಿಯ ಸುಂದರವಾದ ಫೋಟೋವನ್ನ ತೆಗಿತಿದ್ದ. ಸೋನು ಕೆಲಸ ತುಂಬಾ ಚೆನ್ನಾಗೇ ನಡೀತಿತ್ತು. ಒಂದು ದಿನ ಅವನು ತುಂಬಾ ಸುಂದರವಾದ ಕಾಡಿನ ಬಗ್ಗೆ ಕೇಳ್ಪಡ್ತಾನೆ. ಅದರ ಹೆಸರು ಬಾಂದೀಪುರ. ಅರೆ ವಾಹ್, ಈ ಕಾಡಿನ ಹೆಸರೇ ತುಂಬಾ ಸುಂದರವಾಗಿದೆಯಲ್ಲ. ಇದ್ರಲ್ಲಂತೂ ನಾನು ಹೋಗ್ಲೇಬೇಕು. ಸೋನು ಮುಂದಿನ ದಿನ ಅವನ ಕ್ಯಾಮ್ರಾವನ್ನ ಪ್ಯಾಕ್ ಮಾಡಿಕೊಂಡು ಬಾಂದೀಪುರ ಕಾಡಿಗೆ ಹೊರಡ್ತಾನೆ. ಅರೆ ವಾಹ್, ನಾನ್ ಎಷ್ಟು ಸುಂದರವಾಗಿರುತ್ತೆ ಅನ್ಕೊಂಡೋ ಅದಕ್ಕಿನ್ನ ಸುಂದರವಾಗಿದೆಯಲ್ಲ ಈ ಕಾಡು. ಇಲ್ಲಂತೂ ತುಂಬಾ ಫೋಟೋಗಳನ್ನ ತೆಗಿಬಹುದು ನಾನು. ಈ ಜಾಗನ ನೋಡಿ ನಂಗೆ ಅನ್ನಿಸ್ತಾ ಇದೆ ಈ ನಮ್ಮ ಪ್ರಕೃತಿ ಎಷ್ಟು ಸುಂದರ ಮತ್ತು ಆಕರ್ಷಣೀಯವಾಗಿದೆ ಅಂತ. ಸೋನು ಅವನ ಕ್ಯಾಮ್ರಾವನ್ನ ಸೆಟ್ ಮಾಡಿಕೊಂಡು ಫೋಟೋ ತೆಗೆಯೋದಕ್ಕೆ ಶುರು ಮಾಡ್ತಾನೆ. ಸೋನು ಫೋಟೋ ತೆಗಿತಾ ಲೇಟ್ ಆಗುತ್ತೆ. ಆಮೇಲೆ ಅವನಿಗೆ ಒಂದು ನಗುವಿನ ಸದ್ದು ಕೇಳಿಸುತ್ತೆ. ಮಗ, ನಂಗೆ ಯಾಕೋ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ ಕಣೋ. ಹೌದಪ್ಪ, ಇಷ್ಟು ಸುಂದರವಾದ ಕಾಡಿಗೆ ಬಂದಿದ್ಯಾ. ಇಲ್ಲಿರೋ ಪ್ರಾಣಿಗಳು ಇನ್ನೂ ಸುಂದರವಾಗಿರುತ್ತೆ. ಅದು ಅಲ್ದೆ ನಾವ್ ಇನ್ನು 3 ದಿನ ಇಲ್ಲೇ ಇರ್ಬೇಕು. ಮತ್ತೆ ಇಲ್ಲಿರೋ ದಿನ ನಾವು ಆ ಹುಲ್ಲು ಕಡ್ಡಿನೆಲ್ಲ ತಿನ್ನೋದ್ ಬೇಡ. ಅದಂತೂ ದಿನಾ ತಿಂತೀವಿ. ಮಜಾ ಯಾವಾಗ ಬರುತ್ತೆ ಅಂದ್ರೆ ಇಲ್ಲಿನ ಕಾಡು ಪ್ರಾಣಿಗಳ ಮಾಂಸವನ್ನ ತಿಂದಾಗ. ಹೌದು ಮಗ, ಈ ಪ್ರಾಣಿಗಳ ಮಾಂಸ ಎಷ್ಟು ಸುಂದರವಾಗಿರೋದು ಗೊತ್ತಾ ಇಲ್ಲಿದು. ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ತಿನ್ನೋದಕ್ಕೆ. ಕೆಲವು ಸಮಯದ ನಂತರ ಅವರು ಒಂದು ಹಂದಿಯನ್ನ ಹಿಡ್ಕೊಂಡ್ ಬರ್ತಾರೆ. ಆ ಹಂದಿ ಜೋರ ಕೂಗಾಡೋ ಸದ್ದು ಬರುತ್ತೆ. ಮತ್ತೆ ಇದನ್ನೆಲ್ಲ ಸೋನು ಒಂದು ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಯ್ಯಯ್ಯೋ, ಈ ಮನುಷ್ಯರಿಗೆ ಒಂಚೂರು ನಾಚಿಕೆ ಅನ್ನೋದೇ ಇಲ್ಲ ಅಂತೀನಿ. ಮನುಷ್ಯತ್ವ ಇಲ್ಲದೆ ಹೇಗ್ ನಡ್ಕೊಳ್ತಿದಾರೆ ಇವರೆಲ್ಲ. ನನ್ನಿಂದ ಇದನ್ನೆಲ್ಲ ಹೀಗೆ ನೋಡ್ಕೊಂಡು ನಿಂತ್ಕೊಳಕ್ ಆಗೋದಿಲ್ಲ. ನಾನೇನಾದ್ರೂ ಮಾಡಿ ಈ ಪ್ರಾಣಿನ ರಕ್ಷಣೆ ಮಾಡ್ಲೇಬೇಕು. ಸೋನು ಅವ್ರನ್ನೆಲ್ಲ ನೋಡ್ತಾನೆ. ಅವ್ರುಗಳು ತುಂಬಾ ಜಾಸ್ತಿ ಜನ ಇದ್ರು. ಇವನೊಬ್ನೇ ಅವರನ್ನ ಹೆದರ್ಸೋದು ಅಸಾಧ್ಯವಾಗಿತ್ತು. ಹಾಗಾಗಿ ಅವನು ಅಲ್ಲೇ ನಿಂತು ಅದನ್ನೆಲ್ಲ ನೋಡ್ಕೊಂಡಿರ್ಬೇಕಾಗಿತ್ತು. ಮತ್ತೆ ರಾತ್ರಿ ಆಗುತ್ತೆ. ಎಲ್ಲರೂ ಕೂಡ ಮಲ್ಕೊಂತಾರೆ. ಮುಂದಿನ ದಿನ ಸೋನು ಉಳಿದ ಕಾಡಿನ ಭಾಗಗಳನ್ನ ಫೋಟೋ ತೆಗೆಯೋದಕ್ಕೆ ಶುರು ಮಾಡ್ತಾನೆ. ಮಧ್ಯಾಹ್ನದ ಸಮಯಕ್ಕೆ ಅದೇ 4 ಜನ ಬರೋದನ್ನ ಅವನು ನೋಡ್ತಾನೆ. ಮಗ, ಏನಿವತ್ತು ಅಡಿಗೆ? ನಾನ್ ಅನ್ಕೊಂತಿದೀನಿ ಇವತ್ತು ಕಾಡ್ ನಾಯಿನ ಹಿಡಿಯೋಣ ಅಂತ. ಆದ್ರೆ ನನ್ಗೆ ಕಾಡ್ ನಾಯಿ ಇಷ್ಟ ಇಲ್ಲ. ಆದ್ರೆ ಕೇಳ್ಪಟ್ಟಿದ್ದೀನಿ ಕಾಡ್ ನಾಯಿ ರುಚಿಯಾಗಿರುತ್ತಂತೆ. ಹೌದು ಮಗ, ತುಂಬಾ ಮಜಾ ಇರುತ್ತೆ. ತುಂಬಾ ಜಾಸ್ತಿನೇ ಹಶ್ವಾಗ್ತಿದೆ. ಆ ನಂತರ ಅವ್ರುಗಳು ಒಂದು ಕಾಡು ನಾಯಿಯನ್ನ ಹಿಡ್ಕೊಂಡ್ಬರ್ತಾರೆ. ಮತ್ತೆ ಅದರ ಬಾಯನ್ನ ಮುಚ್ಚಿ ಕುತ್ತಿಗೆಯನ್ನ ಕತ್ತರಿಸ್ಬಿಡ್ತಾರೆ. ಸೋನುಗೆ ಇದನ್ನ ನೋಡಿ ತುಂಬಾ ದುಃಖ ಆಗುತ್ತೆ. ಅಯ್ಯೋ ದೇವ್ರೆ, ಎಂತೆಂತ ಜನರನ್ನೆಲ್ಲ ಮಾಡ್ಬಿಡಿದ್ಯಪ್ಪ ನೀನು. ಪ್ರಾಣಿ ಮೇಲೆ ಸ್ವಲ್ಪನೂ ಕರುಣೆ ಇಲ್ದಂತೆ ನಡ್ಕೊಳ್ತಿದಾರಲ್ಲ. ಈ ಮನುಷ್ಯರು ಇಲ್ಲಿ ಬಂದ್ರು ಪ್ರಾಣಿಗಳನ್ನ ಬೇಟೆಯಾಡಿ ಅವ್ರ ಹೊಟ್ಟೆ ತುಂಬಿಸ್ಕೊಳ್ತಿದ್ದಾರೆ. ಕೆಲವು ಸಮಯದ ನಂತರ ಅವ್ರುಗಳೆಲ್ಲ ಸೇರಿ ಆ ನಾಯನ್ನ ಬೇಯಿಸಿ ತಿಂದುಬಿಡ್ತಾರೆ. ಮಗ, ಇವತ್ತು ಕಾಡ್ನಲ್ಲಿ ನಮ್ ಕೊನೆ ದಿನ. ಮತ್ತೆ ಇಷ್ಟು ಸ್ವಾದಿಷ್ಟವಾಗಿರೋ ಆಹಾರ ತಿಂದು ಬಹಳ ಖುಷಿ ಆಯ್ತು. ಈ ಟ್ರಿಪ್ ಅಂತೂ ತುಂಬಾ ನೆನ್ಪಗ್ ಬರುತ್ತೆ. ಯಾಕಂದ್ರೆ ಈ ತರ ರುಚಿಯಾದ ಮಾಂಸವನ್ನ ನಾನು ಯಾವತ್ತೂ ತಿಂದಿಲ್ಲ. ಮಜವಾಗಿತ್ತು. ಮತ್ತೇನಾದ್ರೂ ಟ್ರಿಪ್ ಬರ್ತಾ ಇದೀವಿ ಅಂದ್ರೆ ಇದೇ ಕಾಡಿಗೆ ಬಂದ್ಬಿಡೋಣ. ಏನಂತೀರಾ? ಈ ಕಾಡಿನ ಪ್ರಾಣಿಗಳ ಮಾಂಸ ತುಂಬಾ ರುಚಿಯಾಗಿರುತ್ತೆ. ಸೋನು ಇನ್ನೊಂದ್ ದಿವಸ ಕಾಡಲ್ಲೇ ಇರ್ಬೇಕಾಗಿತ್ತು. ಯಾಕಂದ್ರೆ ಕಾಡಿನ ಕೆಲವು ಭಾಗ ಹಾಗೆ ಉಳ್ಕೊಂಡಿತ್ತು. ಅದರ ಫೋಟೋವನ್ನ ಇವನು ತೆಗ್ದಿರ್ಲಿಲ್ಲ. ಸೋನು ರಾತ್ರಿ ಮಲ್ಗಿರ್ತಾನೆ. ಆಗ ಅವನ್ಗೆ ಹಾಡೋದು ಕುಣಿಯೋದು ಸದ್ ಕೇಳಿಸುತ್ತೆ. ಮತ್ತೆ ಅವನು ಎದ್ದು ನೋಡ್ತಾನೆ. ಅಯ್ಯೋ, ಇದೇನ್ ಶಬ್ದ ಬರ್ತಾ ಇದೆ? ಕಾಡಲ್ಲಿ ಯಾರು ಕುಣಿತಾ ಇದಾರೆ? ನಾನ್ ನೋಡ್ಲೇಬೇಕಿದನ್ನ. ಸೋನು ಎದ್ದು ಆ ಕಡೆ ಈ ಕಡೆ ನೋಡ್ತಾನೆ. ಆಗ ಅವನ್ಗೆ ಒಂದು ಹೊಳಪು ಕಾಣಿಸುತ್ತೆ. ಸೋನು ಅದರ ಹತ್ರ ಹೋಗಿ ನೋಡ್ತಾನೆ. ಆಗ ಅವನ್ಗೆ ಕೆಲವು ಆದಿವಾಸಿಗಳು ಇರೋದು ಕಾಣಿಸುತ್ತೆ. ಅವ್ರುಗಳು ಅಮಾಯಕ ಪ್ರಾಣಿಯನ್ನ ಬೇಟೆಯಾಡಿ ಸಾಯಿಸ್ತಿದ್ರು. ಮತ್ತೆ ಜಿಂಕೆಯನ್ನ ಕಟ್ಟಾಕಿ ಅದರ ಸುತ್ತಾಡ್ತಿದ್ರು. ಮತ್ತೆ ನೃತ್ಯ ಮಾಡ್ತಿದ್ರು. ಗೊತ್ತಿಲ್ಲ ಎಂತೆಂತ ಜನ ಇದ್ದಾರೆ. ಆರಾಮಾಗಿದ್ದಂತಹ ಪ್ರಾಣಿಗಳನ್ನ ಆಹಾರಕ್ಕೋಸ್ಕರ ಕೊಲ್ತಾ ಇದ್ದಾರೆ. ಮನುಷ್ಯರಲ್ಲಿ ಮನುಷ್ಯತ್ವನೇ ಇಲ್ದಂಗಾಗೋಯ್ತಾ? ಸೋನುಗೆ ದುಃಖ ಆಗುತ್ತೆ. ಮುಂದಿನ ದಿನ ಅವನ ಪೂರ್ತಿ ಕೆಲಸ ಮುಗಿಯುತ್ತೆ. ಅವನು ಮನೆಗೆ ಹೋಗೋದಕ್ಕೆ ತಯಾರಾಗ್ತಾನೆ. ಆಗ ಯೋಚನೆ ಮಾಡ್ತಾನೆ, ಈ ಕಾಡಂತೂ ತುಂಬಾ ಸುಂದರವಾಗೇನೋ ಇದೆ. ಆದ್ರೆ ಈ ಕಾಡಿನೊಳಗಿರುವಂತ ರಹಸ್ಯ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಇಲ್ ಬರುವಂತ ಜನ ಇಲ್ಲಿರುವಂತ ಕಾಡ್ ಪ್ರಾಣಿಗಳನ್ನ ಕೊಂದು ತಿಂತಾ ಇದ್ದಾರಲ್ಲ. ಸೋನುಗೆ ಅಲ್ಲಿಂದ ಹೋಗೋದಕ್ಕೆ ಮನ್ಸೇ ಬರೋದಿಲ್ಲ. ಮತ್ತೆ ಸೋನು
ಪ್ರಾಣಿಗಳನ್ನು ತುಂಬಾನೇ ಪ್ರೀತಿಸ್ತಿದ್ದ. ಆದ್ರೆ ಇಷ್ಟೆಲ್ಲ ಪ್ರಾಣಿಗಳು ಒಂದೇ ಸತಿ ಸಾಯ್ತಿರೋದನ್ನ ನೋಡಿ ಅವನ್ಗೆ ತುಂಬಾ ದುಃಖ ಆಗ್ತಿತ್ತು. ಈ ಪ್ರಾಣಿಗಳನ್ನೆಲ್ಲ ಕಾಪಾಡೋದು ನನ್ನ ಕರ್ತವ್ಯ ಆಗಿದೆ. ಮತ್ತೆ ನನಗನ್ಸುತ್ತೆ ಇದಕ್ಕೆ ನನ್ ಸಹಾಯ ಬೇಕು ಅಂತ. ನಾನು ಇದಕ್ಕೆ ಸಹಾಯ ಮಾಡ್ಲೇಬೇಕು. ನಾನೇನಾದ್ರೂ ಇಲ್ಲಿಂದ ಹೋಗ್ಬಿಟ್ರೆ ಹಾಗೆ ಇದಕ್ಕೆ ಯಾರು ಸಹಾಯ ಮಾಡ್ತಾರೆ? ಮತ್ತೆ ಈ ಕಾಡಲ್ಲಿರೋ ಪ್ರಾಣಿಗಳು ಹೀಗೆ ನಾಶ ಆಗ್ಬಿಡುತ್ತೆ. ನಂತರ ಸೋನು ಅದೇ ಕಾಡಲ್ಲಿರೋದಕ್ಕೆ ತೀರ್ಮಾನ ಮಾಡ್ತಾನೆ. ನಾನಂತೂ ಇನ್ಮೇಲೆ ಇದೇ ಕಾಡಲ್ಲಿರ್ತೀನಿ. ಯಾವುದೇ ಮನುಷ್ಯನ್ಗೂ ಕೂಡ ಈ ಒಂದು ಕಾಡು ಪ್ರಾಣಿಗಳನ್ನ ತಿನ್ನೋದಕ್ಕೆ ಬಿಡೋದಿಲ್ಲ. ಸೋನು ಅದೇ ಕಾಡಲ್ಲಿ ಒಂದು ಸಣ್ಣ ಮನೆಯನ್ನ ಕಟ್ಕೊಂಡು ಇರ್ತಾನೆ. ಮತ್ತೆ ಫೋಟೋಗ್ರಫಿ ಕೂಡ ಅಲ್ಲೇ ಮಾಡ್ತಾನೆ. ಆಗ ಕೆಲವು ಬೇಟೆಗಾರರು ಬಂದೂಕಿಟ್ಕೊಂಡು ಆ ಕಾಡಿಗೆ ಬರ್ತಾರೆ. ಅವರು ಒಂದು ಕೋತಿಗೆ ಗುಂಡೊಡೆಯೋದಕ್ಕೆ ತಯಾರಾಗ್ತಾರೆ. ಆಗ ಸೋನು ಒಂದು ಕಲ್ಲಿಂದ ಅವರ ಕೈಗೊಡಿತಾನೆ. ಅದರಿಂದ ಅವನ ಬಂದೂಕು ಕೆಳಗ್ ಬಿದ್ದೋಗುತ್ತೆ. ಮತ್ತೆ ಆ ಕೋತಿ ಓಡೋಗುತ್ತೆ. ಯಾರದು ಇಲ್ಲಿ? ಯಾರು ನಮಗ್ ಕಲ್ಲು ಹೊಡೆದಿದ್ದು? ನನಗನ್ಸುತ್ತೆ ನಮ್ಮನ್ನ ಬಿಟ್ಟು ಇಲ್ಲಿ ಯಾರೋ ಬೇರೆಯವರು ಕೂಡ ಇದ್ದಾರೆ ಕಾಡಲ್ಲಿ ಅಂತ. ಯಜಮಾನ್ರೆ, ನೀವ್ ಯೋಚನೆ ಮಾಡಬೇಡಿ. ಯಾರ್ ನಮ್ ಬೇಟೆನ ಹಾಳು ಮಾಡಿದಾರೋ ಅವ್ರನ್ನ ನಾವು ಖಂಡಿತ ಜೀವಂತವಾಗಿ ಬಿಡಲ್ಲ. ಎಲ್ಲ ಬೇಟೆಗಾರರು ಆ ವ್ಯಕ್ತಿಯನ್ನ ಹುಡುಕೋದಕ್ಕೆ ಎಲ್ಲ ಕಡೆ ನೋಡ್ತಾರೆ. ನಾನೀಗ ಒಂದು ಉಪಾಯ ಮಾಡ್ಲೇಬೇಕು. ಅದರಿಂದ ಎಲ್ಲ ಬೇಟೆಗಾರರು ಇಲ್ಲಿಂದ ಓಡೋಗ್ಬಿಡ್ಬೇಕು. ಆಗ ಸೋನು ಒಂದು ವಿಶಾಲವಾದ ಮರದಲ್ಲಿ ಬಚ್ಚಿಟ್ಕೊಂತಾನೆ. ನಂತರ ಸಿಂಹದಂತೆ ಗರ್ಜಿಸ್ತಾನೆ. ಸಿಂಹದ ಗರ್ಜನೆಯನ್ನ ಕೇಳಿ ಎಲ್ಲ ಬೇಟೆಗಾರರು ಓಡೋಗ್ತಾರೆ. ಅದನ್ನ ನೋಡಿ ಸೋನು ಹೊರಗ್ ಬರ್ತಾನೆ. ಆದ್ರೆ ಒಂದು ಬೇಟೆಗಾರ ಅವನನ್ನ ನೋಡ್ತಾನೆ. ಹೌದಾ, ಇವನೇನ ನಮ್ಮನ್ನ ಮೂರ್ಖ ಮಾಡಿರೋದು? ಮೊದ್ಲು ನಮ್ಮ ಬೇಟೆನ್ ಓಡಿಸ್ಬಿಟ್ಟ, ಈಗ ನಮ್ಮನ್ನು ಓಡ್ಸಕ್ ನೋಡ್ತಿದ್ದಾನೆ. ಈಗ ನಾವು ಅವನ್ಗೆ ಒಂದು ಪಾಠ ಕಳಿಸ್ಬೇಕು. ಆ ಬೇಟೆಗಾರರು ಸೋನುವನ್ನ ಕಟ್ ಹಾಕ್ತಾರೆ. ಇನ್ನೇನು ಅವನನ್ನ ಸುಡ್ಬೇಕು ಅಂದಾಗ ಅಲ್ಲಿ ಸಾಕಷ್ಟು ಕೋತಿಗಳು ಬರುತ್ತೆ. ಅವೆಲ್ಲ ಸೇರಿ ಬೇಟೆಗಾರರ ಮೇಲೆ ದಾಳಿಯನ್ನ ಮಾಡುತ್ತೆ. ಅದರಿಂದ ಎಲ್ಲ ಬೇಟೆಗಾರರು ಓಡೋಗ್ತಾರೆ. ನನ್ನು ಯಾರು ಬಿಡ್ಸ್ರಪ್ಪ, ಎಲ್ಲಾರು ಕೂಡ ನನ್ನ ಕಟ್ಟಿ ಓಡೋಗ್ಬಿಡ್ತಾ ಇದಾರೆ. ಆಗ ಒಂದು ಕೋತಿ ಸೋನು ಹತ್ರ ಬರುತ್ತೆ. ಮೊದ್ಲಿಗೆ ಸೋನು ಸ್ವಲ್ಪ ಹೆದರ್ಕೋತಾನೆ. ನಂತರ ಆ ಕೋತಿ ಹಗ್ಗವನ್ನ ಬಿಚ್ಚುತ್ತೆ. ಆ ನಂತರ ಎಲ್ಲ ಕೋತಿಗಳು ಸೋನುವಿನ ಮುಂದೆ ಕೂರುತ್ತವೆ. ನೀವು ನಮ್ ಪ್ರಾಣ ಉಳಿಸಿದೀರಾ, ಇನ್ಮೇಲೆ ನೀವು ನಮ್ಮ ಗೆಳೆಯರು. ಓ ಹಂಗ? ಹಾಗಾದ್ರೆ ನೀವು ನಮ್ಗೆ ಸಹಾಯ ಮಾಡಕ್ ಬಂದಿದ್ದೀರಾ? ಅಂದ್ರೆ ನಾನ್ ಇನ್ಮೇಲೆ ಈ ಕಾಡಲ್ಲಿ ಒಬ್ಬಂಟಿ ಅಲ್ಲ ಅಂತ ಆಯ್ತು. ನಂಗೆ ತುಂಬಾ ಸ್ನೇಹಿತರು ಸಿಕ್ಬಿಟ್ರು ಇಲ್ಲಿ. ನಂತರ ಸೋನು ಪ್ರಾಣಿಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ದ. ಯಾರೆಲ್ಲ ಕಾಡಿಗೆ ಬರ್ತಾರೋ ಮತ್ತೆ ಕಾಡು ಪ್ರಾಣಿಗಳನ್ನ ತಿನ್ನೋ ಪ್ರಯತ್ನ ಮಾಡ್ತಾರೋ ಅವರನ್ನ ಬಂದೂಕಿಂದ ಹೆದರ್ಸ್ತಿದ್ದ. ಆದ್ರೆ ನಿಧಾನಕ್ಕೆ ತುಂಬಾ ಜನ ಬರೋದಕ್ ಶುರು ಮಾಡಿದ್ರು. ಆಗ ಸೋನು ಕೂಡ ಅವನ ಜಂಗಲನ್ನ ಪ್ರೊಟೆಕ್ಟ್ ಮಾಡೋ ಟೀಮ್ ಅನ್ನ ಕಟ್ತಾನೆ. ಇನ್ಮೇಲೆ ನಾವೆಲ್ಲರೂ ಟೀಮು. ನಮ್ ಕೆಲ್ಸ ಏನಂದ್ರೆ ಈ ಕಾಡನ್ನ ರಕ್ಷಿಸೋದು. ಮತ್ತಿದು ನಮ್ಮ ಬಾಂದೀಪುರದ ತುಂಬಾ ಒಳ್ಳೆ ಕಾಡು. ಮತ್ತೆ ಇಲ್ಲಿನ ಪ್ರಾಣಿಗಳಂತೂ ತುಂಬಾ ಹೆಚ್ಚಾಗಿ ತಿನ್ನಲ್ಪಡ್ತಾ ಇದ್ದೇವೆ. ಮತ್ತೆ ನಾವೆಲ್ಲರೂ ಪ್ರಾಣಿಗಳನ್ನ ರಕ್ಷಿಸ್ತಾ ಹೋಗೋಣ ಇನ್ಮೇಲೆ. ಮತ್ತೆ ಸೋನುವಿನ ಈ ಟೀಮ್ ಕಾಡಿನ ಪ್ರಾಣಿಗಳನ್ನ ಬೇಟೆಯಾಡೋದನ್ನ ನಿಲ್ಲಿಸ್ತಿದ್ರು. ಆ ನಂತರ ಬಾಂದೀಪುರ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳನ್ನ ಬೇಟೆಯಾಡಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಎಂತ ಘಟನೆ ನಡೀತು ಅಂದ್ರೆ ಸೋನು ಅದನ್ನ ಊಹೆ ಕೂಡ ಮಾಡಿರ್ಲಿಲ್ಲ. ಮುಂದೆ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮಾಡ್ಬಿಡಿಯಲ್ಲ.